ನಾನು ಥಾಮಸ್ ಆಲ್ವಾ ಎಡಿಸನ್. ನಾನು ಮೊದಲ ದೀರ್ಘಕಾಲ ಬಾಳಿಕೆ ಬರುವ ಮತ್ತು ವಾಣಿಜ್ಯಿಕವಾಗಿ ಪ್ರಾಯೋಗಿಕ ಇನ್ಕ್ಯಾಂಡಿಸೆಂಟ್ ಲೈಟ್ ಬಲ್ಬ್ ಅನ್ನ ಅಭಿವೃದ್ಧಿಪಡಿಸಿದೆ. ನಾನು ಟೆಲಿಫೋನ್ ಕಂಡುಹಿಡಿದೆ ಮತ್ತು ಇಂದು ನಿಮ್ಮ ಎಲ್ಲಾ ಮೊಬೈಲ್ ಫೋನ್ಗಳು ನಾನು ಕಂಡುಹಿಡಿದ ಕಲ್ಪನೆಯ ಮೇಲೆ ನಿರ್ಮಿಸಲ್ಪಟ್ಟಿವೆ. ಗೊತ್ತಾಗಿಲ್ವಾ? ನಾನು ಕಂಡ್ರಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ನಾವು ವಿಶ್ವದ ಮೊದಲ ಯಶಸ್ವಿ ಚಾಲಿತ ಏರೋಪ್ಲೇನ್ ಅನ್ನ ಕಂಡುಹಿಡಿದಿದ್ದೇವೆ ಮತ್ತು ಇಂದು ನೀವು ನೋಡುವ ಪ್ರತಿಯೊಂದು ವಿಮಾನವು ನಮ್ಮ ಕಲ್ಪನೆಯೊಂದಿಗೆ ಪ್ರಾರಂಭವಾಯಿತು. ನಾನು ದೂರದರ್ಶನವನ್ನ ಕಂಡುಹಿಡಿದೆ ಮತ್ತು ಇಂದು ನೀವು ನೋಡುವ ಪ್ರತಿ ಪರದೆಯು, ನೀವು ನೋಡುವ ಎಲ್ಲ ಚಲನಚಿತ್ರ ಎಲ್ಲವೂ ನನ್ನ ಈ ಹುಚ್ಚು ಕಲ್ಪನೆಯಿಂದ ಪ್ರಾರಂಭವಾಯಿತು. ನಾನು ರೇಡಿಯೋವನ್ನ ಕಂಡುಹಿಡಿದೆ ಮತ್ತು ಇಂದು ಪ್ರತಿ ಧ್ವನಿ, ಪ್ರತಿ ಹಾಡು, ಗಾಳಿಯಲ್ಲಿ ಅದೃಶ್ಯವಾಗಿ ಪ್ರಯಾಣಿಸುವ ಪ್ರತಿ ಪ್ರಸಾರವು ನನ್ನ ಪ್ರತಿಭೆಯಿಂದ ಬಂದಿದೆ. ನಾನು ಚಾರ್ಲ್ಸ್ ಬ್ಯಾಬೇಜ್. ನಾನು ಮೊದಲ ಕಂಪ್ಯೂಟರ್ ಅನ್ನ ನಿರ್ಮಿಸಿದೆ ಮತ್ತು ಇಂದು ನೀವು ನೋಡುವ ಪ್ರತಿಯೊಂದು ಡಿಜಿಟಲ್ ಹುಚ್ಚು ಕೂಡ ನನ್ನ ಆವಿಷ್ಕಾರದಿಂದ ಪ್ರಾರಂಭವಾಗಿದೆ. ನೀವು ನಗುವ ಪ್ರತಿಯೊಂದು ಮೀಮ್, ನೀವು ಕಳಿಸುವ ಪ್ರತಿಯೊಂದು ರಹಸ್ಯ ಚಾಟ್, ನೀವು ನಿಲ್ಲಿಸಲಾಗದ ಪ್ರತಿಯೊಂದು ಸ್ಕ್ರಾಲ್, ನೀವು ನಮಗೆ ಧನ್ಯವಾದ ಹೇಳಬೇಕು, ಏಕೆಂದ್ರೆ ನಾವು ಇಂಟರ್ನೆಟ್ ಅನ್ನ ಕಂಡುಹಿಡಿದಿದ್ದೇವೆ. ಪ್ರತಿ ಪುಸ್ತಕ ಪ್ರೇಮಿ, ಪ್ರತಿ ಪತ್ರಿಕಾ ವ್ಯಸನಿ, ಪ್ರತಿ ಉಲ್ಲೇಖ ಅನ್ವೇಷಕ ನನ್ನನ್ನು ನೆನಪಿಸಿಕೊಳ್ಳುತ್ತಾರೆ, ಏಕೆಂದ್ರೆ ನಾನು ಮುದ್ರಣಾಲಯವನ್ನ ಕಂಡುಹಿಡಿದೆ. ನೀವೀಗ ರೀಲ್ಸ್ ವೀಕ್ಷಿಸಲು ಬಳಸುತ್ತಿರುವ ಸಾಧನವನ್ನ ಯಾರು ಕಂಡುಹಿಡಿದ್ರು ಎಂದು ಹೇಳಬಲ್ಲಿರಾ? ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮಾಡಿ.